ಏನೇನು ತರ್ತವೆ? ಅವು ಅಕ್ಕಿ, ಜೋಳ, ಎಣ್ಣೆ, ಮಸಾಲೆ ಸಾಮಾನು, ಇದನ್ನೆಲ್ಲ ದಿನ ಎಲ್ಲ ಅಂಗಡಿಗಳಿಗೂ ಸಪ್ಲೈ ಮಾಡ್ತಾ ಇರ್ತವೆ. ಅವು ಬರೋಕ್ಕಾಗದೆ ಹೋದರೆ ನಿಮ್ಮ ಮನೇಲಿ ಅಡುಗೆ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಗ್ಯಾಸ್ ಸಪ್ಲೈ ಮಾಡೋರು ಅವ್ರು ಕೂಡ ಬಂದಾಗ್ಬಿಡ್ತಾರೆ. ಅಂಥ ಪ್ರಳಯಾಂತಕ ಚರಿತ್ರೆಗಳು ಬೇರೆ ಬೇರೆ ನಗರಗಳಲ್ಲಿ ಹಾಗೆ ಆಗ್ತಾ ಇದ್ದಾವೆ. ಆದ್ದರಿಂದನೇ ಜಗತ್ತಿನ ಎಲ್ಲ ರಾಷ್ಟ್ರಗಳ ನೇತಾರರು ಒಟ್ಟಾಗಿ ನಾವು ಏನಾದ್ರು ಮಾಡಲೇಬೇಕು ಅಂತೇಳಿ ಸಮಾವೇಶ ಮಾಡ್ತಾ ಇದ್ದಾರೆ. ಅದು ಬ್ರೆಜಿಲ್ನಲ್ಲಿ 1992 ಮೊದಲನೇ ಸಮಾವೇಶ ಆಯಿತು, ಆಮೇಲೆ 2ನೇ ಸಮಾವೇಶ ಆಯಿತು, 3ನೇದಾಯಿತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ. ಕಳೆದ ವರ್ಷ 6 ತಿಂಗಳ ಹಿಂದೆ ದುಬೈಯಲ್ಲಿ ಸಮಾವೇಶ ಆಯಿತು. ದೊಡ್ಡ ದೊಡ್ಡ ರಾಷ್ಟ್ರಪತಿಗಳು, ಪ್ರಧಾನಿಗಳು, ರಾಜತಾಂತ್ರಿಕ ಹುದ್ದೆಗಳು, ಕೈಗಾರಿಕೋದ್ಯಮಪತಿಗಳು ಎಲ್ಲರೂ ಬಂದು ಏನಾದರೂ ಮಾಡೋಣ, ಈ ಭೂಮಿಗೆ ಏನಾದರೂ ಮಾಡೋಣ ಅಂತ. ಏನು ಮಾಡ್ಬೋದು? 2 ರೀತಿಯ ವಿಧಾನ ಇದೆ. ನೀವೆಲ್ಲ ಸುನಾಮಿ ಅಂತ ಕೇಳಿದ್ದೀರಾ? 2004ರಲ್ಲಿ ಇಂಡೋನೇಷ್ಯಾ ಹತ್ರ ಒಂದು ಸಮುದ್ರದೊಳಗೆ ಒಂದು ಭೂಕಂಪ ಆಯಿತು. ಹೀಗಾಯ್ತು. ಆಗ ಒಂದು ವೇವ್, ಒಂದು ದೊಡ್ಡ ಅಲೆ ಹೀಗೆ ಬಂದು ಅಲ್ಲಿ ಕಾಂಬೋಡಿಯಾದಿಂದ ಬರ್ಮಾ, ಆಮೇಲೆ ಬಾಂಗ್ಲಾದೇಶ, ಭಾರತ ಎಲ್ಲ ವಾಶ್ ಸೀದಾ ಬಂದು ಭಾರತಕ್ಕೆ ಅಪ್ಪಳಿಸ್ತು. ಭಾರತ ಕೇವಲ ಅರ್ಧ ಗಂಟೆಯಲ್ಲಿ ಭಾರತದ ಪೂರ್ವ ಕರಾವಳಿ ಎಲ್ಲ ನಗರಗಳಲ್ಲಿ ನೀರು ಉಕ್ಕಿ 15,000 ಜನ ಸತ್ತೋದ್ರು ತಕ್ಷಣ. ಅರ್ಧ ಗಂಟೆ. ಇಮ್ಯಾಜಿನ್, ನೀವು ಈಗ ಕೂತ್ಕೊಂಡಿದ್ದೀರಾ, ಇಷ್ಟು ದೊಡ್ಡ ತೆರೆ ಬರ್ತಾ ಇದೆ, ಇನ್ನು 3 ನಿಮಿಷದಲ್ಲಿ ಬರುತ್ತೆ ಅಂದರೆ ಏನು ಮಾಡ್ತೀರಾ? ಮರ ಹತ್ತಕ್ಕೂ ಆಗೋದಿಲ್ಲ, ನಿಮಗೆ ಮನೆ ಒಳಗಿದ್ರೆ ಮೇಲೆ ಹೋಗೋಕ್ಕೂ ಆಗೋದಿಲ್ಲ. ಇದ್ದಕ್ಕಿದ್ದಂತೆ ನೀರು ಬಂದು ತುಂಬೋಗ್ಬಿಡುತ್ತೆ. ಹೆಣಗಳ ರಾಶಿ. ಸುಮಾರು 18 ಲಕ್ಷ ಜನ ಆ ಸುನಾಮಿಯಿಂದಾಗಿ ಸತ್ತು. ಈಗ ಈ ಬಿಸಿ ಭೂಮಿ ಏನು